ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು 13ನೇ ಎಪಿಸೋಡ್ನಲ್ಲಿ 229 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 14ನೇ ಎಪಿಸೋಡ್ ಪ್ರಾರಂಭಗೊಳ್ತಾ ಇದೆ. 230ನೇ ಪ್ರಶ್ನೆಯಿಂದ ಪಾಠ ಪ್ರಾರಂಭ ಮಾಡೋಣ. ಹರಿಗೆ ದಶರಥ ವಸುದೇವಾದಿಗಳಿಂದ ರಾಮಕೃಷ್ಣಾದಿ ದೇಹಗಳು ಜನಿಸಿ ಬಂದಿವೆಯೇ ಅನ್ನೋ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಇಲ್ಲ ಅಂತ ಉತ್ತರ. ಆಗಲಿ ಗಮನಿಸಿದಂತೆ ನಮ್ಮಂತೆ ಭಗವಂತನಿಗೆ ಹುಟ್ಟಲಿಕ್ಕೆ, ಅವತಾರ ಮಾಡಲಿಕ್ಕೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲವೇ ಇಲ್ಲ. ಪದ್ಮಪುರಾಣ ಒಂದು ಮಾತು ಹೇಳ್ತದೆ, ಆವೇಶೋ ವಸುದೇವಾದೌ ದೇಹಾದಾನಂ ಹರೇ ಸ್ಮೃತಂ ದೇಹಾದಾನಂ ತದನ್ಯೇಷಾಂ ಜನ್ಮೇತಿ ಕವಯೋ ವಿದುಃ ತಥಾಪ್ಯಸುರಮೋಹಾಯ ಗ್ರಂಥೇಶು ಬಹುಧೈವತು. ಹರಿಗೆ ದೇಹ ಸ್ವೀಕಾರ, ಜನ್ಮ ಅಥವಾ ಅವತಾರ ಹೇಗೆ? ಅವನು ಭಗವಂತ ದಶರಥ ಇರ್ಬೋದು, ವಸುದೇವ ಇರ್ಬೋದು, ಅವರಲ್ಲಿ ಸ್ವರೂಪ ದೇಹದಿಂದ ಭಗವಂತ ಪ್ರವೇಶ ಮಾಡಿ ಹೊರಗೆ ಬರ್ತಾನೆ. ಇದೇ ಅವನಿಗೆ ಜನನ ಅಂತ ಹೇಳಬಹುದೇ ವಿನಃ ಬೇರೆ ಜನ್ಮ ಇಲ್ಲ. ನಮ್ದು ಹಂಗಲ್ಲ. ನಾವು ದೇಹವನ್ನೇ ಪಡ್ಕೊಂಡು ಬರ್ತೀವಿ. ತಂದೆ ತಾಯಿಗಳ ಸಂಪರ್ಕದಿಂದ ದೇಹ ನಿರ್ಮಾಣ ಭಗವಂತ ಮಾಡ್ತಾನೆ. ಆ ದೇಹ ಪಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮಗೆ ಜನ್ಮ ಅನಿಸ್ತಕ್ಕಂಥದ್ದು. ಆದರೂ ಕೂಡ ಜನರು ನಮ್ಮಂತೆ ಆ ರಾಮನು ಕೂಡ ದಶರಥ ಕೌಸಲ್ಯರಿಂದ ಹುಟ್ಟಿದ್ದಾನೆ ಅಂತನೋ, ಕೃಷ್ಣ ವಸುದೇವ ದೇವಕಿಯರಿಂದ ಹುಟ್ಟಿದ್ದಾನೆ ಅಂತನೋ ಹೇಳ್ತಕ್ಕಂಥ ಸಂದರ್ಭ ಕೆಲವು ಕೂಡ ಕಂಡು ಬರ್ತದೆ ಅಲ್ಲಲ್ಲಿ. ಯಾಕೆ ಈ ರೀತಿ ಪುರಾಣ ಹೇಳಿವೆ ಅಂದರೆ ಅಸುರ ಮೋಹನಕ್ಕಾಗಿ ಅನ್ನೋ ಮಾತನ್ನು ನಾವು ತಿಳಿಯತಕ್ಕಂಥದ್ದು ಪದ್ಮಪುರಾಣದ ಮಾತಿನ ಹಿನ್ನೆಲೆಯಲ್ಲಿ. ಕೃಷ್ಣನ ಬಳಿಗೆ ಇಂದ್ರ ಬಂದ, ಅಹಂಕಾರ ಕಳೆದುಕೊಂಡು ಪಟ್ಟಾಭಿಷೇಕ ಮಾಡಬೇಕು ಅಂತ ಕಾಮಧೇವನು ಕೂಡ ಕರ್ಕೊಂಡು ಬಂದಿದ್ದಾನೆ. ಇಂದ್ರನಿಗೆ ಕೃಷ್ಣನು ಹೀಗೆ ಅನುಗ್ರಹಿಸಿದನು, ಸ್ತೋತ್ರವನ್ನು ಮಾಡಿದ ಏಕಾಂತಲಿ ಭಗವಂತನನ್ನು ಕಂಡು. ಕೃಷ್ಣ ಹೇಳ್ತಾನೆ ಇಂದ್ರನಿಗೆ, ನೋಡು ಇಂದ್ರ, ಅಧಿಕಾರ ಸಂಪತ್ತು ಮದದಿಂದ ಕುರುಡನಾದವನಿಗೆ ನನ್ನ ಅರಿವು ಇರುವುದಿಲ್ಲ. ಅಧಿಕಾರನೋ ಸಂಪತ್ತು ಬಂತು ಅಂದರೆ ಯಾರು ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಮ್ಮ ಬಂದರೂ ಕಣ್ಣಿಗೆ ಕಾಣಿಸೋದಿಲ್ಲ. ಒಮ್ಮಂತಿರ್ತಾರೆ ನೋಡೋದಕ್ಕೇನೆ ಅವನ ಕಣ್ಣೀಗ ನೆತ್ತಿ ಮೇಲೆ ಬಂದವ ಅಂದರೆ ಇಲ್ಲಿ ಎದುರಿಗೆ ಯಾರು ಕಾಣಿಸೋದೇ ಇಲ್ಲ. ಅಷ್ಟು ಅಹಂಕಾರ, ಆ ಸೊಕ್ಕು, ಅಧಿಕಾರದ ಮದ, ಸಂಪತ್ತಿನ ಸೊಕ್ಕು ಏನೆಲ್ಲ. ಇನ್ನು ಜನರೇ ಕಣ್ಣಿಗೆ ಕಾಣಿಸ್ದೇ ಇರುವಾಗ ದೇವರಿಗೆ ಕಣ್ಣಿಗೆ ಕಾಣಿಸ್ತಾನೆ. ಹಾಗಾಗಿ ಅಹಂಕಾರ ಪಡೆದವನಿಗೆ ನನ್ನ ಅರಿವು ಬರುವುದಿಲ್ಲ. ನಾನು ಯಾರೇ ಅನುಗ್ರಹ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ, ನಾನು ಮೊದಲು ಮಾಡುವ ಕೆಲಸ ಅಂದರೆ ಅಹಂಕಾರಕ್ಕೆ ಮೂಲವಾದ ಈ ಸಂಪತ್ತನ್ನು ಕಸಿದು ಬಿಡ್ತೇನೆ, ತೆಗೆದು ಹಾಕಿಬಿಡ್ತೇನೆ, ಕಸಕೊಂಡ್ಬಿಡ್ತೇನೆ, ಇಲ್ಲದೇ ಇದ್ದಾಗ ಮಾಡಿಬಿಡ್ತೇನೆ. ಅದಕ್ಕಾಗಿ ಸಂಪತ್ತು ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ ಎಂದು ತಿಳ್ಕೊಂಡು ನಿಮ್ಮ ಕರ್ತವ್ಯ ನಿರತರಾಗಿರಿ ಅಂತ ಇಂದ್ರನಿಗೆ ಆದೇಶ ಕೊಟ್ಟ, ಅನುಗ್ರಹ ಕೊಟ್ಟ ಭಗವಂತ. ಈ ಕೃಷ್ಣನ ಉಪದೇಶದಿಂದ ತಿಳಿಯತಕ್ಕಂತಹ ಸಂದೇಶ ಏನು? ಅಧಿಕಾರ ಸಂಪತ್ತು ಯಾವುದು ಕೂಡ ಶಾಶ್ವತವಲ್ಲ. ಇವತ್ತಿರುತ್ತದೆ, ನಾಳೆ ಹೋಗ್ತದೆ. ಇರುವಷ್ಟು ಸಮಯ ಒಳ್ಳೆಯವರಾಗಿರಬೇಕಷ್ಟೇ. ಆ ಚಿಂತನೆ ಬೇಕು. ಕೊನೆಯವರೆಗೂ ಅಧಿಕಾರ ಕೈಲಿರ್ತದೆ ಅನ್ನೋ ಹಾಗಿಲ್ಲ. ಎಂತೆಂಥ ರಾಜ ಮಹಾರಾಜ ಸಾಮ್ರಾಜ್ಯ ಉರುಳಿ ಬಿದ್ದು ಹೋಗಿದೆ. ಇನ್ನು ಈ ಯಕ್ಕಚಿತ ಯಾವುದೋ ಒಂದು ಸರ್ಕಾರಿ ಸೇವೆನೋ ನೌಕರಿನೋ ಇದರಿಂದ ಏನಾಗ್ಬೋದು? ಯಾವುದು ಶಾಶ್ವತ ಅಲ್ಲ. ಸಂಪತ್ತು ಅಷ್ಟು ಇವತ್ತಿರ್ಬೋದು, ಇವತ್ತು ಲಕ್ಷಾಧಿಪತಿ ಆಗಿರ್ಬೋದು, ನಾಳೆ ಭಿಕ್ಷಾಧಿಪತಿನೂ ಆಗ್ಬೋದು ಅವನು. ಹಾಗಾಗಿ ಎಲ್ಲ ಕೂಡ ಅಶಾಶ್ವತ. ಈ ಅರಿವು ಇರಬೇಕು, ಅಹಂಕಾರ ಪ್ರಬಾರ ಅಂತನೋ ಅರ್ಥ. ಇಷ್ಟೇ ಅಲ್ಲ, ದೇವರು ಬಹಳ ಸಂಪತ್ತನ್ನು ಕೊಟ್ಟಿಲ್ಲದಿರುವುದು ಅಂತಿರ್ತೀವಿ. ದೇವರು ನಮ್ಮ ಸಂಪತ್ತು ಕೊಟ್ಟಿಲ್ಲರಿ, ಯಾಕೆ ಕೊಟ್ಟಿಲ್ಲ ಯಾರಿಗೆ ಗೊತ್ತು ಅಂತ. ದೇವರು ಬಹಳ ಸಂಪತ್ತನ್ನು ಕೊಡದೇ ಇರತಕ್ಕಂಥದ್ದು ಅನುಗ್ರಹಕ್ಕೋಸ್ಕರ ಅಂತ ತಿಳ್ಕೊಳ್ಬೇಕು. ಅದು ಹೇಗೆ?
ಸಂಪತ್ತು ಬಂದುಬಿಟ್ರೆ ಅದರ ಸದ್ವಿನಿಯೋಗ ಸದುಪಯೋಗ ಆಗಲಿಲ್ಲ ಅಂದರೆ ಅಹಂಕಾರನೇ ಬರ್ತದೆ. ಅಹಂಕಾರದಿಂದ ತಪ್ಪು ಕಾರ್ಯ ಅಪರಾಧ ಏನೆಲ್ಲ ಮಾಡಿಬಿಡ್ತಾನೆ, ಅಧಃಪತನ ಉಂಟಾಗಿಬಿಡ್ತದೆ. ಸಂಪತ್ತು ಬರದೇ ಇದ್ದರೆ, ಕೊಡದೇ ಇದ್ದರೆ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟು ಬದುಕಲಿಕ್ಕೆ, ಏನು ಭಿಕ್ಷಾಪತಿ ತೊಗೊಂಡು ಹೋಗೋ ಅನ್ನೋ ಅರ್ಥ ಅಲ್ಲ, ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟು ಭಗವಂತ ಕೊಟ್ಟಿರ್ತಾನೆ. ಹೆಚ್ಚು ಕೊಟ್ಟಿಲ್ಲ, ಇದು ನನಗೆ ಭಗವಂತ ಅನುಗ್ರಹವನ್ನೇ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಕೃಷ್ಣಾವತಾರ ಕೊನೆಗೆ ಬರ್ತೀವಿ ಮಾತು. ಸುಧಾಮ ಕೃಷ್ಣನ ಬಳಿಗೆ ಬರ್ತಾನೆ, ಹೆಂಡತಿ ಕಳಿಸ್ಕೊಡ್ತಾಳೆ, ನಾವು ಬಡತನದಲ್ಲಿದ್ದೇವೆ, ನಿಮ್ಮ ಕ್ಲಾಸ್ಮೇಟ್, ಬ್ಯಾಚ್ಮೇಟ್, ರೂಮ್ಮೇಟ್ ಕೃಷ್ಣ ಇದ್ದ ಅಂತೆಲ್ಲ ಹೇಳ್ತಿದ್ದೀರಿ, ಒಂದು ಮೀಟ್ ಮಾಡಿ ಬರೀ ಹೋಗಿ, ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಹೆಂಡತಿ ಒತ್ತಾಯ ಮೇರೆಗೆ ಬಂದಿದ್ದ. ಯಾರು? ಸುಧಾಮ. ಎಲ್ಲ ಹರಟೆ ಆಯಿತು, ಮಾತಾಯಿತು, ಹಿಂದಿನ ವಿಷಯಗಳು ನೆನಪು ಮಾಡಿಕೊಂಡ್ರು, ಆತಿಥ್ಯ ಆಯಿತು, ಆಯ್ತು ಬರ್ತೇನೆ ಅಂತ ಹೊರಟುಪಟ್ಟ. ಕೃಷ್ಣನೂ ಕೇಳಿಲ್ಲ, ಯಾತಕ್ಕೆ ಬಂದಿದೆಪ್ಪ, ಏನು ಬೇಕಾಗಿತ್ತು, ಸಹಾಯ ಏನಾರು ಬೇಕಿತ್ತ ಅಂತ. ಅವನು ಕೇಳಿಲ್ಲ, ಸಂಕೋಚ ಸ್ವಭಾವ ಯಾರು? ಸುಧಾಮನದ್ದು. ಬಾಯಿ ಬಿಟ್ಟು ಎಂದು ಕೇಳೋನಲ್ಲ ಅವನು, ಇದನ್ನು ಕೊಡಿ, ದಾಕ್ಷಿಣ್ಯ, ಇದನ್ನು ಕೊಡಿ, ಅದನ್ನು ನೋ. ಮಾತಾಡ್ದ, ಎಲ್ಲ ಊಟೋಪಚಾರ ಆಯಿತು, ಬರ್ತೇನೆ, ಆಯ್ತು ಹೋಗಿ ಬಾ. ಕೇಳಿಲ್ಲ, ದಾರಿ ವಿಚಾರ ಮಾಡ್ತಾನೆ ಸುಧಾಮ. ನಾನು ಕೃಷ್ಣನ ಬಳಿಯಲ್ಲಿ ಸಂಪತ್ತನ್ನು ಕೇಳಲಿಲ್ಲ, ಅವನಾದ್ರು ಕೊಡ್ಬೋದಾಗಿತ್ತಲ್ಲ, ತೊಗೊಂಡು ಹೋಗೋ ಒಂದಿಷ್ಟು ಇರಲಿ ತಗೊಂಡು ಅಂತ, ಯಾಕೆ ಕೊಟ್ಟಿರಲಿಕ್ಕಿಲ್ಲ ಒಂದು ಯೋಚನೆ ಮಾಡ್ತಾನೆ. ಸಂಪತ್ತು ನಾನು ಕೊಟ್ಟುಬಿಟ್ಟೆ ಅಂದರೆ ಈ ಸುಧಾಮ ಅಧಃಪತನ ಹೊಂದಿಯಾನು, ಅದಕ್ಕಾಗಿ ಬೇಡ ಅಂತ ನಾನು ಒಳ್ಳೆಯವನಾಗಿ ಉಳಿಯಬೇಕು, ಈ ಕಾರಣಕ್ಕೋಸ್ಕರ ಸಂಪತ್ತು ಕೊಟ್ಟಿರಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾನಂತೆ. ಇದು ಚಿಂತನೆ ಮಾಡ್ತಕ್ಕದ್ದು. ದೇವರನ್ನು ಕೊಟ್ಟಿಲ್ಲರಿ, ದೇವರು ಆಕ್ಷೇಪ ಮಾಡ್ತೀವಿ, ಪೂಜೆ ಪುನಸ್ಕಾರ ಬೇಕಾದಾಗಿದೆ, ಸಂಪತ್ತು ಕೊಟ್ಟೇ ಇಲ್ಲ ಯಾಕೆ ಯೋಚನೆ ಮಾಡಬೇಕು. ಭಾಳ ಸಂಪತ್ತು ಬರಲಿಕ್ಕೆ ಹತ್ತಿ ಅಂದರೆ ತಲೆನೇ ಕೆಡ್ತದೆ. ಆ ಸಂದರ್ಭ ಖಂಡಿತ ಒಳ್ಳೆಯದಲ್ಲ. ಜ್ಞಾನ ಸಾಧನೆಗೆ ಅವಕಾಶವನ್ನು ತಂದುಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸಂಪತ್ತು ಭಗವಂತ ಕೊಟ್ಟಿಲ್ಲ, ಜೀವನೋಪಾಯಕ್ಕೆ ಅವಕಾಶ ಕೊಟ್ಟಿರ್ತಾನೆ, ಅತಿಯ ಸಂಪತ್ತು ಕೊಟ್ಟಿಲ್ಲ, ಒಳ್ಳೆಯದೇ ಅದು. ಅದನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ಅರ್ಥಾನಾಂ ಆರ್ಜನೆ ದುಃಖಂ ಆರ್ಜಿತಾನಾಂಚ ರಕ್ಷಣೆ, ಆಯೇ ದುಃಖಂ ವ್ಯಯೇ ದುಃಖಂ ಧಿಗರ್ಥ ಕಷ್ಟ ಸಂಶ್ರಯ. ಹಣ ಇಲ್ಲದಿದ್ದರೂ ಕಷ್ಟ, ಸಂಪಾದನೆ ಮಾಡಿದ ಹಣವನ್ನು ಉಳಿಸಿಕೊಳ್ಳೋದು ಕಷ್ಟ. ತುಂಬ ದುಡ್ಡು ಸಂಗ್ರಹ ಆಯಿತು ಅಂದರೆ ಸರ್ಕಾರ ಕೇಳ್ತದೆ, ಈ ದುಡ್ಡು ಎಲ್ಲಿಂದ ಬಂತು, ಇದಕ್ಕೆ ಟ್ಯಾಕ್ಸ್ ಕಟ್ಟಿದೆಯಾ? ಸರ್ಕಾರ ಕಣ್ಣು ತಪ್ಪಿಸ್ಬೇಕು. ನಮ್ಮ ಬಂಧು ಮಿತ್ರರು ಕೇಳ್ತಾರೆ, ಸ್ವಲ್ಪ ದುಡ್ಡು ಕೊಡ್ತೀರೇನ್ರಿ? ಕೊಟ್ಟರೆ ವಾಪಸ್ ಬರೋದೇ ಇಲ್ಲ, ಅಲ್ಲಿ ಕೊಡೋ ಹಾಗಿಲ್ಲ. ಹಾಗೆ ಅವ್ರ ಕಣ್ಣು ತಪ್ಪಿಸ್ಬೇಕು, ದೇವರ ಕಣ್ಣು ತಪ್ಪಿಸೋದು, ಬಂಧುಗಳ ಕಣ್ಣು ತಪ್ಪಿಸ್ಬೇಕು. ಈ ಹಣವನ್ನು ಎಲ್ಲರ ಕಣ್ಣು ತಪ್ಪಿಸಿ ಇಟ್ಕೊಳ್ಳೋದು ಭಾಳ ಕಷ್ಟ, ಅದು ಕಳೆದು ಹೋದ್ರಂತೂ ಮತ್ತೂ ಕಷ್ಟ. ಹಾಗೆ ದುಡ್ಡು ಇದ್ದರೂ ಕಷ್ಟ, ಹೋದ್ರೆ ಮತ್ತೂ ಕಷ್ಟ. ಇಂತಹ ಕಷ್ಟ ಮೂಲವಾದ ಹಣಕ್ಕೆ ಧಿಕ್ಕಾರವಿರಲಿ ಅನ್ನೋ ಮಾತನ್ನು ನೆನಪಿಗೆ ತಂದುಕೊಳ್ತಕ್ಕಂಥದ್ದು. ಭಗವಂತ ಇಂಥ ಒಂದು ಅನುಗ್ರಹ ಮಾಡಿದ್ದಾನೆ. ಇನ್ನು ಕೆಲವು ಸಲ ಇದ್ದ ಸಂಪತ್ತು ಕೂಡ ಕಳೆದು ಹೋಗಿಬಿಡುತ್ತದೆ. ಆವಾಗಲೂ ಯೋಚನೆ ಮಾಡಬೇಕು, ಇದು ಒಳ್ಳೆಯದಕ್ಕೆ ಆಗಿದೆ ಅಂತ. ಈ ನೆವದಿಂದಾದರೂ ಕೂಡ ಭಗವಂತ ಸ್ಮರಣೆ ಮಾಡ್ತಾನೆ. ಟರ್ನಿಂಗ್ ಪಾಯಿಂಟ್ ಅನ್ನೋ ಅರ್ಥ. ಸಂಪತ್ತು ಬೇಕಾದಷ್ಟಿತ್ತು, ದೇವ್ರ ನೆನಪು ಯಾಕೆ ಬರ್ತದೆ? ಬರೋದೇ ಇಲ್ಲ. ಆರಾಮಾಗಿದ್ದೇನೆ. ಕೆಲವು ಅಂತಿರ್ತಾರೆ, ನಾ ಈಗ ಆರಾಮಿದ್ದೇನೆ ರೀ. ಓಹ್ ನೋ ನೋ ನೋ, ಮಠ ಇಲ್ಲ, ಗುಡಿ ಇಲ್ಲ, ತೀರ್ಥ ಇಲ್ಲ, ಯಾತ್ರೆ ಇಲ್ಲ, ಟಿ ವಿ ಆಯಿತು, ಟಿ ವಿಯಿಂದ ಟಿ ವಿ ಮುಂದೆ ಕೂಡೋದಾಯಿತು, ಅಷ್ಟೇ ನನ್ನ ಕೆಲಸ ಇದೆ. ಆರಾಮಿದ್ದೆ, ಆರಾಮಾಗಿದ್ದು ದೇವ್ರ ನೆನಪೇ ಆಗೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಭಗವಂತ ಏನು ಮಾಡ್ತಾನೆ? ಸಂಪತ್ತನ್ನು ಕಳೀತಾನೆ. ಆಗ ಆ ನೆವದಿಂದಾದರೂ ಕೂಡ ಟರ್ನಿಂಗ್ ಪಾಯಿಂಟ್ ತಿಳ್ಕೊಂಡು ಪರಿವರ್ತನಾ ಮಾರ್ಗಕ್ಕೆ ಪ್ರೇರಕವಾಗತಕ್ಕಂಥದ್ದು. ಪುರಂದರದಾಸರ ಕಥೆಯಲ್ಲಿ ನಾವು ಇದನ್ನು ನೋಡ್ತೀವಿ. ನವಕೋಟಿ ನಾರಾಯಣ ಆ ಮೂಗುತಿ ಪ್ರಕರಣದಿಂದ ಸಂಪತ್ತೆಲ್ಲವೂ ಕೂಡ ದಾನ ಮಾಡಿಬಿಡ್ತಾರೆ. ಮೂಗುತಿ ಪ್ರಕರಣದಿಂದ ಆ ಸಂದರ್ಭ ನೋಡ್ತಕ್ಕಂಥದ್ದು. ಹೀಗೆ ಒಂದೊಂದು ಟರ್ನಿಂಗ್ ಪಾಯಿಂಟ್ ಒಬ್ಬರಿಗೆ ಭಗವಂತ ಕೊಡ್ತಾನೆ. ಆ ಸಂಪತ್ತು ಕಳೆದು ಹೋದಾಗಲೂ ಕೂಡ ನಾವು ಅನ್ಕೋಬೇಕು, ದೇವರದನ್ನು ಒಳ್ಳೆಯದಕ್ಕೆ ಮಾಡಿದ್ದಾನೆ, ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಹೆಂಡತಿ ಸಂತತಿ ಸಾವಿರವಾಗಲಿ. ಪುರಂದರದಾಸರ ಮಾತು. ಹಾಗಾಗಿ ಒಂದೊಂದು ಟರ್ನಿಂಗ್ ಪಾಯಿಂಟ್ ಭಗವಂತ ಕೊಡ್ತಾನೆ. ದುಡ್ಡು ಕಸ್ಕೊಂಡ್ಬಿಟ್ಟ, ದುಡ್ಡು ಕಳೆದು ಹೋಯಿತು ಅಂತ ಚಿಂತೆ ಮಾಡ್ತಾ ಅಲ್ಲೇ ಕೂತ್ಕೊಂಡ್ಬಿಡೋದಲ್ಲ. ದುಡ್ಡು ಹೋಗಿರ್ತಕ್ಕಂಥದ್ದು ಕೂಡ ಒಳ್ಳೆಯದಕ್ಕೆ, ಅದ್ರಲ್ಲಿ ಭಾಳ ತೆಗೆದು ಕಳ್ಕೊಳ್ಳಿ ಹೋಗಬೇಡ, ಸಾಧನೆ ಮಾರ್ಗಕ್ಕೆ ಹತ್ತು ಅಂತ ಭಗವಂತ ಪ್ರೇರಣೆ ಕೊಟ್ಟಿದ್ದಾನೆ ತಿಳ್ಕೊಳ್ಬೇಕು. ಇಷ್ಟೇ ಅಲ್ಲ, ಅವತ್ತಿನ ಕಾಲದ ಬಲಿಚಕ್ರವರ್ತಿ ಭಗವಂತ ವಾಮನಾಗಿ ಬಂದು 3 ಪಾದ ಭೂಮಿಯ ನೆಪದಲ್ಲಿ ಎಲ್ಲವನ್ನು ಇಸ್ಕೊಂಡ. ಸ್ವತಃ ಅಪ್ಪನೇ ಬಂದು ಹೇಳ್ತಾನೆ, ಬಲಿಚಕ್ರವರ್ತಿಯ ಅಪ್ಪ,
ಪ್ರಹ್ಲಾದ ಅಜ್ಜ ಅವನು ಬಂದು ಹೇಳ್ತಾನೆ, ಭಗವಂತ ಅನುಗ್ರಹವನ್ನೇ ಮಾಡಿದೆಯಪ್ಪ ನೀನು. ಯಾಕೆ? ಬಲಿಚಕ್ರವರ್ತಿಗೆ ಅಹಂಕಾರ ಇತ್ತು, ನಾನು ದೊಡ್ಡ ಶ್ರೀಮಂತ, ದೊಡ್ಡ ಮೂರು ಲೋಕ ದೊಡೆಯ, ಹಾಗೆ ಹೀಗೆ ಅಂತೆಲ್ಲ. ಈ ಸಂಪತ್ತನ್ನು ಕಸಗೊಂಡಿರತಕ್ಕಂಥದ್ದು ಅವನ ಅಹಂಕಾರ ಕಳೆದು ಅನುಗ್ರಹ ಮಾಡಲಿಕ್ಕೆ ಅವಕಾಶವಾಗಿದೆ ಅಂತ ಪ್ರಹ್ಲಾದ ಹೇಳ್ತಾರೆ. ಅಂಥ ಒಂದು ಮಾತು. ಹಾಗೆ ಸಂಪತ್ತು ಕಸಗೊಂಡ ಭಗವಂತ ಅಂದರೆ ಅವನು ಭಗವಂತನನ್ನು ಬೈಯೋದಲ್ಲ. ವಿ ಮಸ್ಟ್ ಥ್ಯಾಂಕ್ಫುಲ್ ಟು ಗಾಡ್. ಕೃತಜ್ಞ ಅರ್ಪಿಸ್ಬೇಕು ನಾವು. ಆ ಚಿಂತನೆಯನ್ನು ನೋಡಬೇಕು. ಇಷ್ಟೇ ಅಲ್ಲ, ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ, ತೇನ ತ್ಯಕ್ತೇನ ಭುಂಜೀತಾ. ಏನು ಭಗವಂತ ಕೊಡ್ತಾನೆ ಅಷ್ಟ ತೃಪ್ತರಾಗಿದೆ. ತೇನ ತ್ಯಕ್ತೇನ ದತ್ತೇನ ವಿತ್ತೇನ. ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನ ಬರೀತಾರೆ ಖಂಡಾರ್ಥದಲ್ಲಿ. ತ್ಯಕ್ತೇನ ಅಂದರೆ ದತ್ತೇನ, ತೇನ ಈಶಾ ಅಥವಾ ಭಗವತ, ತ್ಯಕ್ತೇನ ದತ್ತೇನ ವಿತ್ತೇನ, ದೇವರು ಕೊಟ್ಟುದರಿಂದ ತೃಪ್ತರಾಗಿರ್ರಿ. ಅದು ಈಶಾವಾಸ್ಯ ಉಪನಿಷತ್ತಿನ ಸಂದೇಶವಾಗಿದ್ದರೆ, ಯದೃಚ್ಛಾಲಾಭ ಸಂತುಷ್ಟ ಭಗವದ್ಗೀತಾ ಸಂದೇಶ, ದೈವಲಬ್ಧೇನ ಸಂತೋಷ ಕಪಿಲಗೀತೆ. ಎಲ್ಲ ಕಡೆಗೆ ಜ್ಞಾನಿಯಾಗಿರ್ತಕ್ಕಂಥವನು ತೃಪ್ತನಾಗಿರಬೇಕು ದೈವಲಬ್ಧವಾದರಲ್ಲಿ. ಇದು ಸಾಧನೆಯ ಒಂದು ಮಾರ್ಗ. ಅಷ್ಟಾಂಗಗಳು ಇದೊಂದು ಮುಖ್ಯವಾದ ಮಾರ್ಗ. ಇದು ಸಂಪತ್ತಿನ ಸಾಧನೆ ಸಂಗ್ರಹಕ್ಕೇ ಹಾರಾಟ, ಹೋರಾಟ, ಚೀರಾಟ, ಬಡದಾಟ, ಹೊಡೆದಾಟ ಆಗಿಬಿಟ್ರೆ ಬದುಕಲಿಕ್ಕೂ ಆಗೋದಿಲ್ಲ, ಜ್ಞಾನ ಸಾಧನೆ ಅಂತೂ ಆಗೋದೇ ಇಲ್ಲ. ಅದಕ್ಕಾಗಿ ಈ ಚಿಂತನೆಯನ್ನು ತಂದುಕೊಳ್ಬೇಕು, ಮಾತನ್ನು ಚಿಂತನೆ ಮಾಡ್ಬೋದು. ಹೀಗೆ ಅಧಿಕಾರ ಸಂಪತ್ತು ಶಾಶ್ವತವಲ್ಲ. ಇಂದ್ರ ಇದ್ದಷ್ಟು ಸಮಯ ಇದು ಭಗವಂತನ ಪೂಜಾ ರೂಪವನ್ನು ಮಾಡ್ತಾ ಇದ್ದು ತಿಳ್ಕೊಂಡು ಹೇಳಿ ಕಾರ್ಯವನ್ನು ಮಾಡಬೇಕು, ಅಹಂಕಾರಿಗಳಾಗದೆ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾನೆ. ಆ ಸಂದೇಶವನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ. ಕಾಮಧೇನು ಕೃಷ್ಣನನ್ನು ಹೇಗೆ ಸ್ತೋತ್ರ ಮಾಡಿದ್ದಾಳೆ. ಕಾಮಧೇನು ಹೇಳುತ್ತದೆ, ಭೂಭಾರ ಹರಣಕ್ಕೆ ಅವತರಿಸಿದ ನೀನು ಈಶ್ವರ ಎನಿಸಿದ್ದೀಯಪ್ಪ. ಗೋ ಮತ್ತು ವಿಪ್ರರನ್ನು ರಕ್ಷಣೆ ಮಾಡಿ ಆ ಗೋ ಮತ್ತು ವಿಪ್ರರಿಗೆ ಗೋ ಬ್ರಾಹ್ಮಣ ಹಿತಾಯ ಚ ಅಂದದ್ದು ಈ ಕಾರಣಕ್ಕೋಸ್ಕರ ಅವರಿಗೆ ಅತ್ಯಂತ ಅಚ್ಚುಮೆಚ್ಚನಾಗಿರ್ತೀನಿ. ಇಷ್ಟೇ ಅಲ್ಲ, ಗೋ ಅನಿಸುವ ಒಂದು ಗೋಕುಲ, ಇನ್ನೊಂದು ಭೂಮಿ, ಗೋಪಾಲಕರು, ಗೋ ಶಬ್ದಕ್ಕೆ 10 ಅರ್ಥವ. ಆ ಎಲ್ಲ ಪದಾರ್ಥಗಳಿಗೂ ಸಹಿತ ನೀನು ಪಾಲಕನಾಗಿದ್ದಿ, ರಕ್ಷಣೆ ಮಾಡ್ತಕ್ಕಂಥವನಾಗಿದ್ದಿ, ಎಲ್ಲಕ್ಕೂ ಒಡೆಯನಾಗಿದ್ದಿ. ಬ್ರಹ್ಮನ ಆದೇಶದಂತೆ ಇಂದ್ರ ಎಲ್ಲ ಸೇರಿಕೊಂಡು ನಾವು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಗೋವಿಂದ ಅನ್ನುವ ನಾಮಕರಣವನ್ನು ಮಾಡ್ತಾ ಇದ್ದೀವಿ. ನೀನು ಗೋವಿಂದ. ಆಗ ಹೇಳಿದಂಗೆ 10 ಅರ್ಥ ಗೋ ಶಬ್ದಕ್ಕೆ. ಆ 10 ವಸ್ತುಗಳಿಗೆ ಒಡೆಯನಾಗಿರತಕ್ಕಂಥವು ನೀನು. ಅದಕ್ಕಾಗಿ ಗೋವಿಂದ. ಕೃಷ್ಣನು ಹೇಗೆ ಗೋವಿಂದ ಎನಿಸಿದ್ದಾನೆ? ಗೌರೇಶಾತು ತಥಾವಾಣಿ, ಹರಿವಂಶದ ಮಾತಿದು. ಆ ಹರಿವಂಶದ ಮಾತನ್ನು ನೋಡುವಂತಾಗಿದ್ದರೆ, ಗೌರೇಶಾತು ತಥಾವಾಣಿ ತಾಂತು ವಿಂದಯತೆ ಭವಾನ್ ಗೋವಿಂದಸ್ತು ತಥೋ ದೇವ ಮುನಿಭಿ ಕಥ್ಯತೆ ಭವಾನ್. ಗೋ ಅಂದರೆ ವಾಣಿ, ಮಾತು ಅಂತ ಒಂದರ್ಥ. ಕಾಮಧೇನು ಗೋ ಸಂತಾನ, ಗೋ ಸಂತತಿ ಅಂತ ಒಂದರ್ಥ. ಇವುಗಳನ್ನು ಕಾಪಾಡ್ತಕ್ಕಂಥವು ನೀನು. ಅದಕ್ಕಾಗಿ ನಿನಗೆ ಗೋವಿಂದ ಅಂಥೇಳಿ ಕರಿತಾ ಇದ್ದಾರೆ. ಇಂದ್ರ ಏನು ಹೇಳಿದ? ಅದು ಕೂಡ ಹರಿವಂಶದಲ್ಲೇ ಬಂದಿರತಕ್ಕಂಥ ಮಾತಾಗಿದೆ. ಅಹಂ ಕಿಲೇಂದ್ರೋ ದೇವಾನಾಂ ತ್ವಂ ಗವಾಂ ಇಂದ್ರತಾಂ ಗತಃ ಗೋವಿಂದ ಇತಿ ಲೋಕಸ್ತ್ವಾಂ ಸ್ತೋಷ್ಯಂತಿ ಭುವಿ ಶಾಶ್ವತಂ. ನಾನು ದೇವಲೋಕಕ್ಕೆ ಮಾತ್ರ ಇಂದ್ರ, ನೀನು ಹಾಗಲ್ಲ. ಎಲ್ಲ ಗೋಗಳಿಗೆ ಇಂದ್ರ. ಆಕಳಿಗನ ಎಲ್ಲ ಗೋಗಳಿಗೆ ಇಂದ್ರ ಅರ್ಥ ಬರೀ ಆಕಳಿಗೆ ಅನ್ನೋ ಅರ್ಥ ಅಲ್ಲ. ಆಕಳೂ ಬಂತು, ವೇದವೂ ಬಂತು, ಭೂಮಿಯೂ ಬಂತು. ಏನು ಗೋ ಶಬ್ದಕ್ಕೆ 10 ಅರ್ಥವ, 10ಕ್ಕೆ 10. ಆ ಎಲ್ಲ ವಸ್ತುಗಳಿಗೆ, ಶಕ್ತಿಗಳಿಗೆ ಇಂದ್ರನಾಗಿರ್ತಕ್ಕಂಥವನು, ಒಡೆಯನಾಗಿರ್ತಕ್ಕಂಥವನು, ಶ್ರೇಷ್ಠನಾಗಿರ್ತಕ್ಕಂಥವನು ಭಗವಂತ ಆಗಿದ್ದಾನೆ ಅಂತ ಹೇಳಿ, ನಾನು ದೇವತೆಗಳಿಗೆ ಇಂದ್ರ, ನೀನು ಸಕಲ ಗೋ ಸಂತಾನಕ್ಕೆ ಇಂದ್ರ, ಆದ್ದರಿಂದ ನಿನಗೆ ಗೋವಿಂದ ಎಂಬತಕ್ಕಂಥ ಹೆಸರು, ಆ ಹೆಸರು ನೀನು ಪ್ರಶಂಸೆ ಪಾತ್ರನಾಗಿದ್ದಿ ಅಂತ ಹೇಳಿ ಇಂದ್ರ ಸ್ತೋತ್ರವನ್ನು ಮಾಡಿದ್ದಾನೆ. ಗೋ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆ? 10 ಅರ್ಥಗಳಿವೆ. ಯಾವುವು? ದಿಕ್ಕು, ದೃಷ್ಟಿ, ಕಿರಣ, ಸ್ವರ್ಗ, ಗೋಕುಲ, ಮಾತು, ಬಾಣ, ನೀರು, ನೆಲ, ಆಕಳು. 10 ಅರ್ಥ.
ಏನರ್ಥ, ಇದಕ್ಕೆ ಆಧಾರ ಏನಿದು? 10 ಅರ್ಥಕ್ಕೆ. ದಿಗ್ದೃಷ್ಟಿದಿಧಿ ಸ್ವರ್ಗ ವ್ರಜವಾಗ್ಬಾಣವಾರಿಷು ಭೂಮೌ ಪಶೌಚ ಗೋಶಬ್ದೋ ವಿದ್ವದ್ಭಿರ್ದಶಸು ಸ್ಮೃತಾ. 10 ವಸ್ತುಗಳಲ್ಲಿ ಗೋಶಬ್ದಕ್ಕೆ ಅರ್ಥವನ್ನು ಜ್ಞಾನಿಗಳು ಹೇಳಿದ್ದಾರೆ. ಈ ಹಲಾಯುಧ ಕೋಶ ಇದಕ್ಕೆ ಆಧಾರ. ಹಾಗಾಗಿ ಭಗವಂತ ಗೋವಿಂದ ಅಂತನ್ನುವಾಗ ಈ 10 ಸಂಗತಿಗಳು ಏನು ಬಂತು? ಇದೆಲ್ಲದಕ್ಕೂ ಒಡೆಯ, ಎಲ್ಲದರಲ್ಲಿ ಶ್ರೇಷ್ಠ ಅನ್ನೋ ಅರ್ಥವನ್ನು ನಾವು ನೋಡ್ತಕ್ಕಂಥದ್ದು. ಕಾಮಧೇನು ಸ್ತೋತ್ರ ಮಾಡುವಾಗ ಹೇಳಿತು ಒಂದು ಮಾತು, ಕೃಷ್ಣ ನೀನು ಈಶ್ವರ ಅಂತ. ಈಶ್ವರ ಅಂದರೆ ಏನು? ಸಾಮಾನ್ಯ ಒಂದು ಅರ್ಥ ಒಡೆಯ ಅಂತ ಅನ್ನೋ ಒಂದು ಅರ್ಥ ಬರ್ತದೆ. ಇಲ್ಲಿ ಬ್ರಹ್ಮವೈವರ್ತ ಪುರಾಣ ಮತ್ತೊಂದು ಹೊಸ ಸಂಗತಿಯನ್ನು ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದೆ. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯತೋ ಭವಾನ್ ವರೋತ ಈಶ್ವರಾಖ್ಯಾತೆ ಮುಖ್ಯ ನಾಣ್ಯಸ್ಯ ಕಸ್ಯಚಿತ್. ಒಂದು ಹೊಸ ಅರ್ಥ ಕೊಟ್ಟಿದೆ ಬ್ರಹ್ಮವೈವರ್ತ ಪುರಾಣ. ಈಶ, ಬ್ರಹ್ಮ, ರುದ್ರ ಇವರೆಲ್ಲರೂ ಈಶ ಅಂತ ಕರೀತಾರೆ. ಬ್ರಹ್ಮ, ರುದ್ರ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಶೇಷ ಇವರೆಲ್ಲರೂ ಕೂಡ ಜಗತ್ತನ್ನು ಆಳುವುದರಿಂದ ಅವರೆಲ್ಲರಿಗೆ ಈಶಾ ಅಂತ ಹೆಸರು. ಮತ್ತು ಭಗವಂತನ ಸ್ಥಾನ ಏನು? ಜಗತ್ತನ್ನಾಳುವ ಈ ಎಲ್ಲ ಬ್ರಹ್ಮ, ರುದ್ರ, ಶ್ರೀ ಏನಿದ್ದಾರೆ ಇವರಿಗೆ ಈಶಾನಾಂ ವರಹ ಅಥವಾ ಈಶೇಷು ವರಹ, ಇವರೆಲ್ಲರೂ ಶ್ರೇಷ್ಠನಾಗಿರ್ತಕ್ಕಂಥವನು, ಪವರ್ಫುಲ್, ಸಮರ್ಥ, ಸುಪೀರಿಯರ್, ಸುಪ್ರೀಂ. ಈಶೇಷು ವರಹ, ಈಶಾನಾಂ ವರಹ ಈಶ್ವರ ಭಗವಂತ. ಜಗತ್ತನ್ನು ಆಳ್ತಕ್ಕಂಥ ಬ್ರಹ್ಮರುದ್ರಾದಿಗಳಿಗಿಂತಲೂ ಕೂಡ ಶ್ರೇಷ್ಠನಾಗಿರ್ತಕ್ಕ ವ್ಯಕ್ತಿ ಭಗವಂತನಾದ್ದರಿಂದ ಇವನಿಗೇನೆ ಈಶ್ವರ ಅಂತ ಹೇಳಬೇಕೇ ವಿನಃ ಬೇರೆಯವರಿಗೆ ಶಬ್ದ ಹೊಂದುವುದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಬ್ರಹ್ಮವೈವರ್ತ ಪುರಾಣ ಮುಂತಾದ ಸಂಗತಿಗಳನ್ನು ಇಟ್ಟುಕೊಂಡು ಆ ಚಿಂತನೆಯನ್ನು ಕಾಮಧೇನು ಭಗವಂತನಿಗೆ ಈಶ್ವರನ ಶಬ್ದ ಸಂಬೋಧನೆ ಮಾಡಿಕೊಂಡು ಸ್ತೋತ್ರವನ್ನು ಮಾಡಿದೆ ಅಂತ ನೋಡ್ತಕ್ಕಂಥದ್ದು. ಶ್ರೀಕೃಷ್ಣ ಅರ್ಪಣಮಸ್ತು.